ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅರೆ ಏನು ಯೋಚನೆ ಮಾಡ್ತಾ ಇದ್ದೀರಿ? ಅಲ್ಲಿ ನೋಡಿ, ಕರ್ಣ ನಿಲಯ ಚೆನ್ನಾಗಿದೆ ಅಲ್ವಾ ಹೆಸರು? ಕರ್ಣನ ಕಾರಣದಿಂದ ಇವತ್ತು ನಾವೆಲ್ಲ ಒಂದಾಗಿದ್ದೀವಿ, ಅದಕ್ಕೆ ಈ ಹೆಸರು. ಯಾಕೆ ಹೊಸ ಮನೆ? ಯಾಕೆ ಯಾರ ಹತ್ರನೂ ಕೇಳ್ದೆ ನಿರ್ಧಾರ ತಗೊಂಡ್ರಿ? ಅಂಕಲ್, ಇದನ್ನ ಪಡ್ಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ. ಪ್ಲೀಸ್ ನಮ್ಮ ಮೇಲೆ ಇನ್ನೂ ಭಾರನ ಹೊರಿಸ್ಬೇಡಿ. ಕೀನಾ ವಾಪಸ್. ಹೌದಾ ಪರಮೇಶ, ಇಲ್ಲಿವರೆಗೂ ನೀವು ಮಾಡಿರೋ ಸಹಾಯನೇ ತುಂಬ ಜಾಸ್ತಿ ಇದೆ. ಮತ್ತೆ ತಿರ್ಗಾ ಹೊಸದ್ ಬೇಡ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಇದು ಋಣ ಅಲ್ಲ, ಕೃತಜ್ಞತೆ ಅನ್ಕೊಳ್ಳಿ. ರಮೇಶ, ಏನ್ ಮಾಡ್ತಿದ್ಯಾ? ತಮಾಷೆ ಚೆನ್ನಾಗಿರಲ್ಲ. ಮಾ, ಜೀವನದಲ್ಲಿ ಯಾರು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಯಾರನ್ನು ಕಡೆಗಣಿಸ್ಬಾರ್ದು, ಹಾಗೆ ಯಾರನ್ನು ಅಟ್ಟಕ್ಕೂ ಏರಿಸ್ಬಾರ್ದು. ಕೆಲವರಿಗೆ ಅವಕಾಶ ಸಿಗ್ಬೋದು, ಕೆಲವರಿಗೆ ಅದೃಷ್ಟ ಒಲ್ದು ಬರ್ಬೋದು. ಶಾಂತಮ್ಮ, ಇದು ನಿಮ್ಮ ಪಾಲಿಗೆ ಅವಕಾಶನೂ ಹೌದು, ಅದೃಷ್ಟನೂ ಹೌದು. ಮುಹೂರ್ತ ಮೀರೋದಕ್ಕಿಂತ ಮುಂಚೆ ಎಲ್ಲ ಒಳಗಡೆ ಬನ್ನಿ. ಬನ್ನಿ 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 ಬನ್ನಿ. ಅಂಕಲ್, ಆದ್ರೆ ಇದೆಲ್ಲ ಯಾಕೆ? ನಿನಗೆ ಇನ್ನೂ ನಂಬಿಕೆ ಬರ್ಲಿಲ್ವಾ? ಎಲ್ಲ ಒಳಗಡೆ ಬಂದು ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಬನ್ನಿ 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 ಬನ್ನಿ. ಅಪ್ಪ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಇರೋ ಸಮಸ್ಯೆ ಸಾಲ್ದ? ಎಲ್ಲ ಮಾತನ್ನ ಕೂತು ಮಾತಾಡೋಣ ಕಣ. ಮುಹೂರ್ತ ಮೀರ್ ಹೋಗ್ತಾ ಅಂತ ಹೇಳಿದ್ನಲ್ಲ. ಶಾಂತಮ್ಮ, ಬನ್ರಿ, ಬಾ ಬಾ ಬಾ. ನೋಡಿ ಶಾಂತಮ್ಮ, ಜೀವನದಲ್ಲಿ ಒಳ್ಳೆ ಬದಲಾವಣೆ ಕಂಡಾಗ ನಾವು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕು. ಆಗ್ಲೇ ಯಶಸ್ಸು ಸಿಗೋದಿಕ್ಕೆ ಸಾಧ್ಯ. ನೋಡಿ, ದೇವರು ಕರುಣಿಸ್ತಾ ಇದೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ಈ ಅಣ್ಣನ ತಲೆಗೆ ಏನೇನೋ ಹೊಳೆಯುತ್ತೆ, ಒಂದು ಗೊತ್ತಾಗಲ್ಲ ನೋಡು. ಅಲ್ಲಿಗೆ ಆ ಮುದುಕಿನ ಮನೆಯಿಂದ ಹೊರಗೋಗೋದಂತೂ ಗ್ಯಾರಂಟಿ. ಏನೇ ಹಿಡಿಯುತ್ತೆ, ಈ ಮನೆನೂ ಸಖತ್ತಾಗೆ ಇದೆ ಅಲ್ವಾ? ಈ ವೇಸ್ಟ್ಗಳಿಗೆ ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಾನಣ್ಣ? ನೀವೇ ಒಂದು ಮಾಡಿ ಡ್ಯಾಡ್ನ ಕೇಳಿ. ಮೊದಲೇ ಅವ್ನಿಗೆ ಸಿಡ್ಕೊ, ಇದೆಲ್ಲ ಕೇಳ್ಬಿಟ್ರೆ ಮುಗೀತು ಕಥೆ. ಆದ್ರೂ ನಿಧಿನ ಮನೆಯಿಂದ ಔಟ್ ಮಾಡೋದಿಕ್ಕೆ ಡ್ಯಾಡ್ ಈ ರೇಂಜಿಗೆ ಪ್ಲಾನ್ ಮಾಡಿರ್ತಾರೆ ಅಂತ ನಾನು ಗೆಸ್ ಕೂಡ ಮಾಡಿರ್ಲಿಲ್ಲ. ಮನೆಯಿಂದೇನೋ ಔಟ್ ಆದ್ರು, ಬಟ್ ವಾಟ್ ಅಬೌಟ್ ಹಾಸ್ಪಿಟಲ್? ಅದನ್ನ ಮಾತ್ರ ನೆನಪಿಸ್ಬೇಡಿ ಅತ್ತೆ, ಇರಿಟೇಟ್ ಆಗುತ್ತೆ. ಸದ್ಯ ಅಟ್ಲೀಸ್ಟ್ ಒಂದ್ ಜಾಗದಲ್ಲಿ ಆದ್ರೂ ನೆಮ್ಮದಿ ಸಿಕ್ತಲ್ಲ, ದಟ್ ಈಸ್ ಎನಫ್. ಸಾರಿ ಕೇಳಿದ್ದಕ್ಕೂ ವೇಸ್ಟ್ ಆಗ್ಲಿಲ್ಲ. ಪಾಪ ಕರ್ಣನ್ಗೆ ಸಖತ್ ಭಯ ಆಗಿರುತ್ತೆ. ಭಯನಾ? ಯಾಕೆ? ನಿಧಿಯಿಂದ ದೂರ ಆಗೋ ಭಯ ಅವನ್ನ ಹೇಗ್ ಕಾಡತ್ತೆ ನೋಡು. ಯು ಆರ್ ರೈಟ್ ಅತ್ತೆ, ನಾನು ಇದನ್ನ ಥಿಂಕೇ ಮಾಡಿರಲಿಲ್ಲ. ಬನ್ನಿ ಬನ್ನಿ ಬನ್ನಿ. ಈ ಮನುಷ್ಯ ಹುಟ್ಟಿದ ಮೇಲೆ ಹೊಟ್ಟೆಗೆ ಏನೂ ತಿಂದೆ ಬದುಕೋದು ಬಹಳನೇ ಕಷ್ಟ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ. ಈ ನಮ್ಮ ಹೆಣ್ಮಕ್ಳ ದಿನಚರಿ ಪ್ರಾರಂಭ ಆಗೋದೇ ಈ ಅಡುಗೆ ಮನೆಯಿಂದ. ಇದು ಮಾಮೂಲಿ ಕಿಚನ್ ಅಲ್ಲ. ಶಾಂತಮ್ಮ, ನಿಮಗೆ ಹೇಗೆ ಬೇಕೋ ಹಾಗೆ ಹೇಳಿ ಮಾಡಿಸ್ದಂಗಿದೆ. ನೋಡಿ, ಇಲ್ಲಿ ಜಾಸ್ತಿ ಎದ್ದು ಬಗ್ಗಿ ಮಾಡೋ ಹಾಗೆ ಇಲ್ಲ, ಎಲ್ಲ ನಿಮ್ಮ ಕೈಗೆ ಸಿಗುತ್ತೆ. ಹಾಗೆ ಬೆಳಿಗ್ಗೆ ಬಂದು ಫ್ರೆಶ್ ಆಗಿ ನೀವು ಕಾಫಿ ಮಾಡಬೇಕಾದ್ರೆ ಸೂರ್ಯನ ಕಿರಣ ಹಾಗೇ ಮುಖದ ಮೇಲೆ ಬೀಳುತ್ತೆ. ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ? ಯಾಕೋ
ಇದೆಲ್ಲ ನಮಗೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆಯಪ್ಪ. ನೀವೇನೋ ತುಂಬ ಖುಷಿಯಿಂದ ಎಲ್ಲ ಮಾಡ್ತಿದ್ದೀರಾ, ಅದು ನಿಮ್ಮ ಒಳ್ಳೆತನ. ಆದರೆ ಅದನ್ನು ಪಡ್ಕೊಳ್ಳೋ ಶಕ್ತಿ ನಮಗಿಲ್ವಲ್ಲಪ್ಪ. ರಮೇಶ, ನಂಗೊಂದು ವಿಷಯ ಅರ್ಥ ಆಗಬೇಕು. ಅಲ್ಲ ಕಣೋ, ಶಾಂತಿನೂ ನಿಧಿ ಯಾಕೆ ಬೇರೆ ಮನೆ ಮಾಡಬೇಕು? ನಮ್ಮನೇನೇ ಇದೆಯಲ್ಲ, ದೊಡ್ಡದಾಗಿದೆ, ಎಲ್ಲ ಸೌಲಭ್ಯ ಇದೆ. ಅಂಥದ್ರಲ್ಲಿ ಯಾಕೋ ಇವರಿಬ್ಬರು ನಮ್ಮ ಜೊತೆಲಿದ್ರೆ ನಿಂಗೇನಾದ್ರು ತೊಂದರೆನಾ? ಅಂಕಲ್, ನೀವೇನೋ ಖುಷಿಯಾಗಿ ಮನೆ ಎಲ್ಲ ತೋರಿಸ್ತಾ ಇದ್ದೀರಾ. ನಿಮ್ಮ ಇಂಟೆನ್ಷನ್ ಒಳ್ಳೆಯದೇ ಇದೆ, ಆದರೆ ಇದರಿಂದ ಶಾಂತಿ ನಿಧಿ ನನ್ನಿಂದ ದೂರ ಆಗಲ್ವಾ? ಬನ್ನಿ, ನಿಧಿ ರೂಮ್ ತೋರಿಸ್ತೀನಿ. ನಿಧಿ, ಬಾಮ ನೋಡು, ಈ ರೂಮು ನಿನ್ನ ಮನಸ್ಸಿಗೆ ಕಣ್ಣಿಗೆ ಹಿತವಾಗುವ ರೀತಿ ಇದೆ. ಆ ಮೂಲೆಯಲ್ಲಿ ಒಂದು ಸ್ಟಡಿ ಟೇಬಲ್ ಹಾಕೊಂಡ್ಬಿಟ್ರೆ ನಿನಗೆ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಪಕ್ಕದಲ್ಲಿ ಒಂದು ರೂಮ್ ಇದೆ, ಅದನ್ನ ಕ್ಲಿನಿಕ್ ಮಾಡ್ಕೋ. ಆಗ್ಲಿಂದ ಕೇಳ್ತಾನೆ ಇದ್ದೀವಿ, ಯಾಕೆ ಸಪ್ರೇಷನು? ನೀವು ಉತ್ತರ ಕೊಡಲೇಬೇಕು. ಇನ್ನೊಂದು ಮನೆ ಯಾಕೆ? ರಮೇಶ, ನಾನು ಯಾಕೋ ಇದು ಸರಿ ಕಾಣ್ತಿಲ್ಲ. ಅಲ್ಲ, ಇವರಿಬ್ರು ಯಾಕೆ ಈ ಮನೆಗೆ ಶಿಫ್ಟ್ ಆಗಬೇಕು? ನಾನಂತೂ ಒಪ್ಪೋದಿಲ್ಲ. ಇದು ನಿನ್ನ ಪ್ರೀತಿಯ ಅಕ್ಕನ ಮದುವೆ ಫೋಟೋ. ಇದನ್ನ ನಡು ಮನೆಯಲ್ಲಿ ಹಾಕ್ಬಿಟ್ರೆ ಸೂಪರ್ ಆಗಿರುತ್ತೆ. ನೀನು ಹೋಗ್ತಾ ಬರ್ತಾ ಇದನ್ನ ನೋಡಿ ಸಂತೋಷವಾಗಿರ್ಬೋದು. ಯಾವ್ಯಾವುದು ಇಲ್ಲಿರ್ಬೇಕೋ ಅಲ್ಲಲ್ಲಿದ್ರೇನೆ ಚೆಂದ ಅಲ್ವಾ? ಅಪ್ಪ, ಇದು ಯಾವುದು ಆಗೋದಕ್ಕೆ ನಾನು ಬಿಡಲ್ಲ. ಅಜ್ಜಿ ನಿಧಿ ಇಲ್ಲಿರಲ್ಲ ಅಷ್ಟೇ. ನಿಮಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಓಕೆ, ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ನಿಧಿ, ಇಷ್ಟ ಇಲ್ದಿರೋದನ್ನ ಕಷ್ಟಪಟ್ಟು ಸಹಿಸ್ಕೊಂಡು ಆಮೇಲೆ ಒದ್ದಾಡೋ ಥರ ಆಗಬಾರ್ದು. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗೋಣ ಬನ್ನಿ.